ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಂದರೆ, ನಿಮಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಹಣ ಬರ್ತಾ ಇದ್ದು ಇತ್ತೀಚೆಗೆ ಹಣ ಬರೋದೇನಾದರೂ ಸ್ಟಾಪ್ ಆಗಿದ್ದರೆ ಅಂಥ ರೈತರುಗಳು ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನಿಮಗೆ ಎಲ್ಲೂ ಸಿಗದಂತಹ ಪಕ್ಕ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ತುಂಬ ಜನ ರೈತರುಗಳು ನೀವು ತಕ್ಷಣವೇ ಕೂಡ ಕೃಷಿ ಇಲಾಖೆಗೆ ಹೋಗಿ ಈ ಒಂದು ಕೆಲಸ ಮಾಡಿದ್ರೆ ಅಲ್ಲಿ ಒಂದು ಫಾರಮ್ ಕೊಡ್ತಾರೆ. ಆ ಫಾರಮ್ನ ಫಿಲಪ್ ಮಾಡಿ ನೀವು ಸೈನ್ ಮಾಡಿ ಕೊಟ್ಟರೆ ನಿಮಗೆ ಮುಂದಿನ ಕಂತಿನ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲದೆ ಹೋದರೆ ನಿಮಗೆ ಹಣ ಬರೋದು ಶಾಶ್ವತವಾಗಿ ಸ್ಕೀಮಿಂದ ನೀವು ಹೊರಗಡೆ ಬರ್ತೀರಾ. ಆ ರೀತಿ ಒಂದು ಅಪ್ಡೇಟ್ನ ಮಾಡಿದ್ದಾರೆ ಸ್ನೇಹಿತರೆ. ಏನದು ಅಪ್ಡೇಟ್ ಅಂತ ನೋಡೋದಾದರೆ, ಈ ಸ್ಕೀಮು ಎಲ್ಲ ಜನಕ್ಕೂ ಕೂಡ ಅನ್ವಯಿಸಲ್ಲ. ಇಲ್ಲಿ ಒಂದು ಕುಟುಂಬದ ಒಬ್ಬ ಸದಸ್ಯರಿಗೆ ಮಾತ್ರ ಪಿ ಎಂ ಕಿಸಾನ್ ಹಣ ಬರುತ್ತೆ ಅಂತೇಳಿ ಅಲ್ಲಿ ಸುತ್ತೋಲೆಲ್ಲ ಕೂಡ ಇದೆ. ನೀವು ಅಲ್ಲಿ ಪಿ ಎಂ ಕಿಸಾನ್ ವೆಬ್ಸೈಟ್ನಲ್ಲಿ ನೀವು ಅದನ್ನ ಚೆಕ್ ಮಾಡ್ಕೋಬೋದು. ಇಲ್ಲಿ ಏನಾಗಿದೆ ಅಂದರೆ, ರಿಜಿಸ್ಟ್ರೇಷನ್ ಮಾಡಬೇಕಾದಾಗ ಎಲ್ಲ ಫಾರ್ಮರ್ಗಳು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು. ಬಟ್ ಈಗ ವೆರಿಫಿಕೇಷನ್ ಮಾಡಬೇಕಾದಾಗ ಆ ರೇಷನ್ ಕಾರ್ಡ್ ಆಧಾರದ ಮೇಲೆ ಮಾಡ್ತಾ ಇದ್ದಾರೆ. ಒಂದು ಫ್ಯಾಮಿಲಿಲಿ ಗಂಡ, ಹೆಂಡತಿ, ಮಕ್ಕಳು 3 ಜನಕ್ಕೂ ಕೂಡ ಪಿ ಎಂ ಕಿಸಾನ್ ಹಣ ಬರ್ತಾ ಇದ್ದು, ಅವರು ರೇಷನ್ ಕಾರ್ಡ್ ಒಂದರಲ್ಲೇ 3 ಜನರು ಕೂಡ ಇದ್ದರೆ ಅದರಲ್ಲಿ ಒಬ್ಬರಿಗೆ ಪಿ ಎಂ ಕಿಸಾನ್ ಹಣ ಬರೋ ಥರ ಮಾಡಿ ಇನ್ನು ಉಳಿದ ಇಬ್ಬರನ್ನು ಆ ಪಟ್ಟಿಯಿಂದ ಕೈ ಬಿಡ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಇದು ಪಕ್ಕ ಮಾಹಿತಿ ಸ್ನೇಹಿತರೆ. ಪಿ ಎಂ ಕಿಸಾನ್ ಸಂಬಂಧಪಟ್ಟಂಗೆ ಕೃಷಿ ಇಲಾಖೆಯಲ್ಲಿ ರೆಡಿ ಮಾಡ್ಕೊಂಡಿರ್ತಕ್ಕಂಥ ಪಟ್ಟಿ. ಇಲ್ಲಿ ರೇಷನ್ ಕಾರ್ಡ್ ವೈಸು ಫಾರ್ಮರ್ನ ಫೈನ್ ಮಾಡಿ ಈ ಥರ ಲೀಸ್ಟ್ ಮಾಡಿದ್ದಾರೆ. ಇದು ಕೂಡ ವಿಲೇಜ್ ವೈಸು ನೀವು ನೋಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವಿಲೇಜು, ರೇಷನ್ ಕಾರ್ಡ್ ನಂಬರು ಮತ್ತು ರಿಲೇಷನ್ಶಿಪ್ಪು, ಅಲ್ಲಿ ಅಪ್ಲಿಕೆಂಟ್ಗೆ ಏನಾಗಬೇಕು, ಅವರು ಸೆಲ್ಫಾ, ಹಸ್ಬೆಂಡಾ ಇಲ್ಲ ಮದರಾ, ಯಾವ ರೀತಿ ಸಂಬಂಧ ಇದೆ ಆ ಕಾಲಮ್ನು ಕೂಡ ಆ ಥರ ರೆಡಿ ಮಾಡಿ ಪಟ್ಟಿ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗೆಯೇ ತುಂಬ ಜನ ರೈತರುಗಳಿಗೆ ಖುದ್ದಾಗಿ ಕೃಷಿ ಇಲಾಖೆಯಿಂದ ಕರೆನೂ ಕೂಡ ಬರ್ತಾ ಇದೆ. ನೀವು ನಿಮ್ಮ ಕುಟುಂಬದ ಸದಸ್ಯರು ಬಂದು ಕೃಷಿ ಇಲಾಖೆ ಭೇಟಿಯಾಗುವಂತೆ ಕೂಡ ಅವರು ಫೋನ್ ಮಾಡಿ ತಿಳಿಸ್ತಾ ಇದ್ದಾರೆ. ಈ ರೀತಿ ಫಾರಮ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆ ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಒಂದೇ ಕುಟುಂಬದ ಫಲಾನುಭವಿಗಳ ಪರಿಶೀಲನೆ ಅಂತ ಹೇಳಿ ಒಂದು ಹೆಡ್ಲೈನ್ ಕೊಟ್ಟಿರ್ತಾರೆ. ಈ ಫಾರಮ್ನ ನೀವು ಇಲ್ಲಿ ಫಿಲಪ್ ಮಾಡ್ಕೊಡ್ಬೇಕಾಗತ್ತೆ. ಒಂದೇ ಕುಟುಂಬದಿಂದ ಪಿ ಎಂ ಕಿಸಾನ್ ಯೋಜನೆಗೆ ನೋಂದಾಯಿಸಿದ ಫಲಾನುಭವಿಗಳ ಮಾಹಿತಿ. ಇಲ್ಲಿ ಫಸ್ಟ್ ಆಪ್ಷನ್ ಇದೆ ನೋಡಿ, ಫಲಾನುಭವಿಯ ಹೆಸರು 1, ಫಲಾನುಭವಿಯ ಹೆಸರು 2. ಇಲ್ಲಿ ಪಿ ಎಂ ಕೆ ಐ ಡಿ ಅಂತ ಬರುತ್ತೆ, ಜಿ ಒ ಐ ರಿಜಿಸ್ಟ್ರೇಷನ್ ನಂಬರ್ ಅಂತ ಬರುತ್ತೆ, ಹಾಗೆ ಕುಟುಂಬ ಐ ಡಿ ಅಂತ ಬರುತ್ತೆ. ಫಲಾನುಭವಿಗಳೊಂದಿಗೆ ಹೊಂದಿರತಕ್ಕಂಥ ಸಂಬಂಧ, ಅವ್ರಿಗೆ ಏನಾಗಬೇಕು, ಇವರು 2 ಜನನೂ ಕೂಡ ಒಂದೇ ಕುಟುಂಬ ಆಗಿದ್ರೆ ಗಂಡ ಅಥವಾ ಹೆಂಡತಿ, ಆ ರೀತಿಯಲ್ಲಿ ನೀವು ಮೆನ್ಷನ್ ಮಾಡಿ. ಇಲ್ಲಿ ಕೆಳಗಡೆ ಫಲಾನುಭವಿಗಳ ಸಹಿ, ಇಬ್ಬರದು ಕೂಡ ಸಹಿ ತಗೋತಾರೆ. ಅದರಲ್ಲಿ ಯಾವ ಫಲಾನುಭವಿಗಳಿಗೆ ಹಣ ಬರಬೇಕು ಅಂತ ನೀವು ಖುದ್ದಾಗಿ ಸೈನ್ ಮಾಡಿದ್ರೆ, ನೀವು ಪರ್ಟಿಕ್ಯುಲರ್ ವ್ಯಕ್ತಿಗೆ ನೀವು ಯಾವ್ದನ್ನ ನಮಿಸ್ತೀರಿ ಆ ವ್ಯಕ್ತಿಗೆ ಹಣ ಬರುತ್ತೆ. ಯಾರನ್ನ ಕೈ ಬಿಡಿ ಅಂತ ಹೇಳ್ತೀರಿ ಆ ರೈತನಿಗೆ ಹಣ ಬರೋದು ಸ್ಟಾಪ್ ಆಗುತ್ತೆ. ಇದು ಪಕ್ಕ ಮಾಹಿತಿ ಸ್ನೇಹಿತರೆ. ಈ ಫಾರಮ್ ನಾನು ಕೃಷಿ ಇಲಾಖೆಯಿಂದ ತೆಗೆಸಿ ನಿಮಗೆ ನಿಮ್ಮ ಮಾಹಿತಿಗೋಸ್ಕರ ನಿಮಗೆ ಅಪ್ಲೋಡ್ ಮಾಡಿ ತಿಳಿಸ್ತಾ ಇದ್ದೀನಿ. ಈ ರೀತಿ ಮಾಡ್ತಾ ಇರ್ತಕ್ಕಂಥ ತುಂಬ ಜನ ರೈತರುಗಳಿಗೆ 2 ಜನಕ್ಕೂ ಕೂಡ ಹಣ ಬರೋದು ಸ್ಟಾಪ್ ಆಗಿದೆ. ತುಂಬ ಜನ ಏನು ಮಾಡಿದ್ದಾರೆ, ಇಂಟಿಮೇಷನ್ ಕೊಟ್ಟರು ಕೂಡ ಕೃಷಿ ಇಲಾಖೆಯಲ್ಲಿ ಅವರು ಭೇಟಿ ಮಾಡಿಲ್ಲ. ಅದರಿಂದ 2 ಜನ ಫಾರ್ಮರ್ಗೂ ಕೂಡ ಹಣ ಬರೋದು ಸ್ಟಾಪ್ ಆಗಿದೆ. ಅದರಿಂದ ನಿಮ್ಗೇನಾದರೂ ಕೃಷಿ ಇಲಾಖೆ ಅಧಿಕಾರಿಗಳು ಸಂಪರ್ಕ ಮಾಡಿದರೆ ಭೇಟಿ ಮಾಡಿ. ಅದರ್ವೈಸ್ ನಾನು ಈ ವಿಡಿಯೋದಲ್ಲಿ ಹೇಳಿರೋ ರೀತಿ ನಿಮ್ದೇನಾದರೂ ಒಂದೇ ಕುಟುಂಬದ 2 ಜನ ಸದಸ್ಯರುಗಳಿಗೆ ಪಿ ಎಂ ಕಿಸಾನ್ ಹಣ ಬರ್ತಾ ಇದ್ರೆ, ಅವರು ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಗೇನೋ ಹಣ ಬರೋದೇನಾದ್ರು ಸ್ಟಾಪ್ ಆಗಿತ್ತು ಅಂದರೆ ನೀವು ಕೂಡಲೇ ಕೃಷಿ ಇಲಾಖೆಗೆ ಹೋಗಿ ನಾನು ಹೇಳಿದ ರೀತಿ ಈ ರೀತಿ ಫಾರಮ್ ಸಿಗುತ್ತೆ. ಆ ಫಾರಮ್ನ ನೀವು ಡೈರೆಕ್ಟಾಗಿ ಕೇಳಿದ್ರು ಕೂಡ ಕೊಡ್ತಾರೆ. ನೀವು ಅಲ್ಲಿ ಸಿಗ್ನೇಚರ್ ಮಾಡಿ ಕೊಡೋ ಮುಖಾಂತರ ಇರೋರಲ್ಲಿ ಒಬ್ರಿಗಾದರೂ ಪಿ ಎಂ ಕಿಸಾನ್ ಹಣ ಬರೋ ರೀತಿ ನೀವು ಮಾಡ್ಕೋಬೋದು. ಸ್ನೇಹಿತರೆ, ಇತ್ತೀಚೆಗೆ ಇದು ಎಲ್ಲ ರಾಜ್ಯಗಳಲ್ಲೂ ಕೂಡ ನಡೀತಾ ಇದೆ ಅಂತ ತಿಳಿದು ಬಂದಿದೆ. ಇದು ಕರ್ನಾಟಕ ರಾಜ್ಯ ಒಂದೇ ಅಲ್ಲ. ಪಿ ಎಂ ಕಿಸಾನ್ನ ಯೋಜನೆಯಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳಿದ್ದಾರೆ, ಒಂದು ಕುಟುಂಬದ ಒಬ್ಬ ರೈತ ಅಂದರೆ, ಸಪೋಸ್ ಈಗ ಇವತ್ತಿನ ಜನ್ರೇಷನಲ್ಲಿ ಹೆಂಡತಿಗೂ ಜಮೀನಿದೆ, ಗಂಡನಿಗೂ ಜಮೀನಿದೆ, ಹಾಗೆ ಮಕ್ಕಳಿಗೂ ಕೂಡ ಜಮೀನಿದೆ. ಆದರೆ ಈ ಸ್ಕೀಮ್ನ ಅಧಿನಿಯಮ ಹೇಳುವಂತೆ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಕನ್ಸಿಡರ್ ಮಾಡೋದ್ರಿಂದ ಒಬ್ಬರಿಗೆ ಅಲೋ ಮಾಡಿ 2 ಜನನ ಈ ಪಟ್ಟಿಯಿಂದ ತೆಗಿತಾ ಇದ್ದಾರೆ. ತುಂಬ ಜನರಿಗೂ ಗೊತ್ತಿದೆ ಈ ಮಾಹಿತಿ, ಬಟ್ ತುಂಬ ಜನ ರೈತರುಗಳಿಗೆ ಇನ್ನೂ ಕೂಡ ತಿಳಿದಿಲ್ಲ. ಯಾಕಂದರೆ 2 ಜನ ರೈತರುಗಳಿಗೆ ಹಣ ಬರೋದು ಸ್ಟಾಪ್ ಆಗಿದ್ದು ತುಂಬ ಜನರುಗಳಿಗೆ ಬೇರೆ ಕಾರಣ ಅಂತ ತಿಳ್ಕೊಂಡಿದ್ದಾರೆ. ನೆಕ್ಸ್ಟ್ ಟೈಮು ಇನ್ಸ್ಟಾಲ್ಮೆಂಟಲ್ಲಿ ನಮ್ಗೆ ಬರುತ್ತೆ ಅಂತ ತಿಳ್ಕೊಂಡಿದ್ದೀರಾ. ಬಟ್ ಅಲ್ಲಿ ಈ ಕಾರಣದಿಂದಾಗಿ ನಿಮಗೆ ಹಣ ಬರೋದು ಅದು ಕೂಡ ಸ್ಟಾಪ್ ಆಗಿರುತ್ತೆ. ಕಾರಣ ಅಲ್ಲಿ ತುಂಬ ಇದೆ. ಪಿ ಎಂ ಕಿಸಾನ್ ಹಣ ಬರದೇ ಇರೋದಕ್ಕೆ ತುಂಬ ರೀಸನ್ಗಳಿದೆ. ಅದರಲ್ಲಿ ಪ್ರಮುಖವಾದ ರೀಸನ್ ಇದೊಂದು. ನೀವೇನಾದರೂ ಈ ಕ್ರೆಡೆನ್ಸಿಯಲ್ ಒಳಗೆ ಏನಾದ್ರು ಬರ್ತೀರಾ, ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಅಫಿಷಿಯಲ್ ಆಗಿ ಗ್ರಾಮ ಆಡಳಿತಾಧಿಕಾರಿ ಅಂದರೆ ವಿ ಎದ ಸಿಗ್ನೇಚರ್ ಆಗಿರುತ್ತೆ, ಮತ್ತು ಕೃಷಿ ಇಲಾಖೆಯ ಅಧಿಕಾರಿಯ ಸಿಗ್ನೇಚರ್ ಅಂದರೆ ಸೀಲ್ ಆ್ಯಂಡ್ ಸಿಗ್ನೇಚರು, 2 ಜನನೂ ಕೂಡ ಇಲ್ಲಿ ವೆರಿಫಿಕೇಷನ್ ಮಾಡಿ ನಿಮಗೆ ಅಪ್ಡೇಟ್ನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ನಿಮ್ಗೆ ಯಾವತ್ತು ಪಕ್ಕ ಮಾಹಿತಿನೇ ಸಿಗೋದು. ನಾನು ಯಾವುದೇ ಥರದ ಹಾರಿಕೆ ಉತ್ತರಗಳನ್ನ ನಮ್ಮ ಚಾನಲಲ್ಲಿ ಯಾವುದೇ ಕಾರಣಕ್ಕೂ ನೀಡಲ್ಲ. ವಿತ್ ಪ್ರೂಫ್ ಸಮೇತ ನಿಮಗೆ ನಿಮ್ಮ ಮುಂದೆ ಇಡ್ತೀನಿ. ಅದರಿಂದ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಪಿ ಎಂ ಕಿಸಾನ್ ಆಗಿರ್ಬೋದು ಅಥವಾ ರೈತರಿಗೆ ಸಂಬಂಧಪಟ್ಟಂತಹ ಇತರ ಮಾಹಿತಿಗಳಾಗಿರ್ಬೋದು, ಜೆನ್ಯೂನ್ ಆದ ಮಾಹಿತಿನ ಕೊಡ್ತೀನಿ.
ಇದಾಗಿತ್ತು ಸ್ನೇಹಿತರ ಮಾಹಿತಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.